ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಡನ್ನಕಾಡ್ನಲ್ಲಿ ಬಾಲಕಿಗೆ ಶಾರೀರಿಕ ತೊಂದರೆ ನೀಡಿದ ಪ್ರಕರಣ. ಕಿವಿಯೋಲೆ ಮಾರಾಟ ಮಾಡಿದ ಕೂತುಬರಂನ ಜ್ಯುವೆಲ್ಲರಿಗೆ ಆರೋಪಿಯನ್ನು ಕರೆದೊಯ್ದು ನಡೆಸಲಾಯಿತು ಸಾಕ್ಷಿ ಸಂಗ್ರಹ. ಕಾಸರಗೋಡಿನ ನಿವಾಸಿಯಾದ ಯುವತಿಗೆ ಮಂಗಳೂರಿನ ಹೋಟೆಲ್ನಲ್ಲಿ ಪದೇ ಪದೇ ಕಿರುಕುಳ ನೀಡಿದ ಪ್ರಕರಣ. ಕಾಂಜಂಗಾಡ್ನ ಜಿಮ್ ತರಬೇತುದಾರನ ಬಂಧನ. ಉಜಾರಿನಲ್ಲಿ ಮನೆ ಸಮೀಪದ ಶೌಚಾಲಯದ ಹೊಂಡಕ್ಕೆ ಕಾಡು ಹಂದಿ ಬಿದ್ದ ಘಟನೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ನಡೆಸಲಾಯಿತು ಸ್ವಚ್ಛತಾ ಕಾರ್ಯ. ಮಳೆಯಿಂದ ಹರಡುವ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಸ್ವಚ್ಛತೆ. ಭರ್ತಿ ಮಾಡುವ ಗಾಯಕದಲ್ಲಿ ಬದುಕಿನ ಬುತ್ತಿಗೆ ತುತ್ತು ಕಂಡುಕೊಂಡ ಸ್ವಾವಲಂಬಿ ಮಹಿಳೆ. ಸೇರಾಜೆ ಸಮೀಪದ ಕಾನಾ ನಿವಾಸಿ ಯಶೋಧ ಅವರ ಸ್ಫೂರ್ತಿದಾಯಕ ಕತೆ. ವಾರ್ತೆಗಳು ವಿವರವಾಗಿ. ಪಡನ್ನಕಾಡ್ನಲ್ಲಿ ಬಾಲಕಿಗೆ ಶಾರೀರಿಕ ತೊಂದರೆ ನೀಡಿದ ಪ್ರಕರಣ. ಕಿವಿಯೋಲೆ ಮಾರಾಟ ಮಾಡಿದ ಕೂತುಬರಂನ ಜ್ಯುವೆಲ್ಲರಿಗೆ ಆರೋಪಿ ಕೊಡಗು ನಿವಾಸಿ ಪಿಎ ಸಲೀಂನನ್ನು ಕರೆದೊಯ್ದು ಸಾಕ್ಷ್ಯ ಸಂಗ್ರಹ ನಡೆಸಲಾಯಿತು. ಜ್ಯುವೆಲ್ಲರಿ ಮಾಲಕ ಆರೋಪಿಯನ್ನು ಗುರುತಿಸಿದ್ದಾರೆ. ಕಿವಿಯೋಲೆಯನ್ನು ಜ್ಯುವೆಲ್ಲರಿಯಿಂದ ಪತ್ತೆ ಮಾಡಲಾಯಿತು. ಪಡನ್ನಕಾಡ್ನಲ್ಲಿ ಮನೆಯಲ್ಲಿ ಮಲಗಿದ್ದ 10 ವರ್ಷದ ಬಾಲಕಿಯನ್ನು ಅಪಹರಿಸಿ ಶಾರೀರಿಕವಾಗಿ ತೊಂದರೆ ನೀಡಿ ಚಿನ್ನದ ಕಿವಿಯೋಲೆ ಕಳವು ಮಾಡಿದ ಪ್ರಕರಣದಲ್ಲಿ ಬಂಧಿತನಾದ ಆರೋಪಿ ಕೊಡಗು ನಿವಾಸಿ ಪಿಎ ಸಲೀಂನನ್ನು ಕೂತುಪರಂನಲ್ಲಿರುವ ಜ್ಯುವೆಲ್ಲರಿಗೆ ಕೊಂಡೊಯ್ದು ಸಾಕ್ಷ್ಯ ಸಂಗ್ರಹ ನಡೆಸಲಾಯಿತು. ಘಟನೆಯ ನಂತರ ಸಲೀಂ ಕೂತುಪರಂನಲ್ಲಿರುವ ತನ್ನ ಸಹೋದರಿಯ ಮನೆಗೆ ತೆರಳಿದ್ದ. ನಂತರ ಬಾಲಕಿಯ ಕಿವಿಯಿಂದ ತೆಗೆದ ಚಿನ್ನದ ಕಿವಿಯೋಲೆಯನ್ನು 6,500 ರೂಪಾಯಿಗೆ ಕೂತುಪರಂನಲ್ಲಿರುವ ಈ ಜ್ಯುವೆಲ್ಲರಿಯಲ್ಲಿ ಮಾರಾಟ ಮಾಡಿದ್ದ. ಸಾಕ್ಷ್ಯ ಸಂಗ್ರಹಕ್ಕಾಗಿ ಕರೆತಂದ ಆರೋಪಿ ಸಲೀಂನನ್ನು ಜ್ಯುವೆಲ್ಲರಿ ಮಾಲಕ ಗುರುತಿಸಿದ್ದಾರೆ. ಬಾಲಕಿಯ ಚಿನ್ನದ ಕಿವಿಯೋಲೆಯನ್ನು ಜ್ಯುವೆಲ್ಲರಿಯಿಂದ ತನಿಖಾ ತಂಡ ಪತ್ತೆ ಮಾಡಿದೆ. ರಿಮಾಂಡ್ನಲ್ಲಿದ್ದ ಆರೋಪಿ ಸಲೀಂನನ್ನು ಬುಧವಾರ ಕಾಸರಗೋಡು ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾದ ಎ ಮನೋಜ್ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ವೈಜ್ಞಾನಿಕ ಪುರಾವೆಗಳನ್ನು ಸಂಗ್ರಹಿಸಲು ತನಿಖಾ ತಂಡ ಆರೋಪಿಯನ್ನು ಕಸ್ಟಡಿಗೆ ಪಡೆದುಕೊಂಡಿರುವುದು. ಆತನ ಕೂದಲು ಮತ್ತು ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದೆ. ಕಣ್ಣೂರು ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿರುವುದು. ಆರೋಪಿಯ ವಿವರವಾದ ಹೇಳಿಕೆಯನ್ನು ತನಿಖಾ ತಂಡ ದಾಖಲಿಸಿಕೊಂಡಿದೆ. ಬಾಲಕಿಯ ಕಿವಿಯೋಲೆ ಮಾರಾಟ ಮಾಡಿ ಪಡೆದ ಹಣದಿಂದ ಆರೋಪಿ ಸಲೀಂ ಮೈಸೂರು ಹಾಗೂ ನಂತರ ಬೆಂಗಳೂರು, ಮುಂಬೈ, ಆಂಧ್ರಕ್ಕೆ ಪರಾರಿಯಾಗಿದ್ದಾನೆ. ಆಂಧ್ರದ ಆಧೋನಿ ರೈಲು ನಿಲ್ದಾಣದಿಂದ ಈತನನ್ನು ತನಿಖಾ ತಂಡ ವಶಕ್ಕೆ ಪಡೆದಿದೆ. ಆರೋಪಿ ಪರಾರಿಯಾಗಲು ಸಹಾಯ ಮಾಡಿದ ಸಹೋದರಿಯನ್ನು ಪ್ರಕರಣದಲ್ಲಿ ಆರೋಪಿಯಾಗಿ ಸೇರಿಸಲು ತನಿಖಾ ತಂಡದ ನಿರ್ಧಾರ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕಾಸರಗೋಡಿನ ನಿವಾಸಿಯಾದ ಯುವತಿಗೆ ಮಂಗಳೂರಿನ ಹೋಟೆಲ್ನಲ್ಲಿ ಪದೇ ಪದೇ ಕಿರುಕುಳ ನೀಡಿದ ಕಾಂಜಂಗಾಡ್ನ ಜಿಮ್ ತರಬೇತುದಾರರನ್ನು ಮಂಗಳೂರು ಈಸ್ಟ್ ಪೊಲೀಸರು ಬಂಧಿಸಿದ್ದಾರೆ. ಪುಲ್ಲೂರು ಕೊಡವಲದ ಕೆ ಸುಜಿತ್ ಬಂಧಿತ ಆರೋಪಿ. ಮಂಗಳೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸುಜಿತ್ನನ್ನು 2 ವಾರಗಳ ಕಾಲ ರಿಮಾಂಡ್ ಮಾಡಲಾಗಿದೆ. ಮನೆ ಸಮೀಪದ ಶೌಚಾಲಯದ ಹೊಂಡಕ್ಕೆ ಕಾಡು ಹಂದಿ ಬಿದ್ದ ಘಟನೆ ಗುರುವಾರ ಬೆಳಗ್ಗೆ ಉಜಾರಿನಲ್ಲಿ ನಡೆದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸಿ ರಕ್ಷಿಸಿದರು. ಮನೆ ಸಮೀಪದ ಶೌಚಾಲಯದ ಹೊಂಡಕ್ಕೆ ಕಾಡು ಹಂದಿ ಬಿದ್ದ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ಸಾಮಾಜಿಕ ಕಾರ್ಯಕರ್ತರಾದ ಇಬ್ರಾಹಿಂ ಕೋಡಿಯಮ್ಮರವರ ಉಜಾರು ಎಂಬಲ್ಲಿ ಇರುವ ಮನೆ ಸಮೀಪದ ಶೌಚಾಲಯದ ಹೊಂಡಕ್ಕೆ ಕಾಡು ಹಂದಿ ಬಿದ್ದಿರುವುದು. ಸದ್ದು ಕೇಳಿ ನೋಡಿದಾಗ 1 ಅಡಿ ಆಳದಲ್ಲಿ ನೀರು ತುಂಬಿದ ಹೊಂಡದಲ್ಲಿ ಹಂದಿ ಬಿದ್ದಿರುವುದು ಕಾಣಲಾಗಿದೆ. ನಂತರ ಫೈರ್ ಫೋರ್ಸ್ಗೆ ಕರೆ ಮಾಡಿ ಮಾಹಿತಿ ನೀಡಲಾಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಯಾರೂ ಫೋನ್ ಸ್ವೀಕರಿಸಲಿಲ್ಲ ಎಂದು ಇಬ್ರಾಹಿಂ ಹೇಳಿದ್ದಾರೆ. ಕೊನೆಗೆ ಜಿಲ್ಲಾಧಿಕಾರಿಯವರಿಗೆ ಕರೆ ಮಾಡಿ ಮಾಹಿತಿ ನೀಡಲಾಯಿತು. ಕೂಡಲೇ ಬೋವಿಕಾನದಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. 10:30 ಸುಮಾರಿಗೆ ಹಂದಿಯನ್ನು ರಕ್ಷಿಸಲಾಯಿತು. ಹಂದಿಯನ್ನು ಕಾಡಿಗೆ ಬಿಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ನಡೆಸಲಾಯಿತು. ಮಳೆಯಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿರುವುದು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ನಡೆಸಲಾಯಿತು. ಪಂಚಾಯತ್ನಿಂದ ಲಭಿಸಿದ ನಿಧಿಯಿಂದ ಪ್ರತಿ ವಾರ್ಡ್ನ ವಾರ್ಡ್ ಸದಸ್ಯರು ಸ್ವಚ್ಛತಾ ಕಾರ್ಯ ನಡೆಸಿದರು. ಮಳೆಯಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿರುವುದು. ರಸ್ತೆ ಇಕ್ಕೆಲಗಳಲ್ಲಿ ಹಾಗೂ ಚರಂಡಿಯಲ್ಲಿದ್ದ ಮಾಲಿನ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಲಾಯಿತು. ಮಳೆಗಾಲದಲ್ಲಿ ಉಂಟಾಗುವ ಸಾಂಕ್ರಾಮಿಕ ರೋಗಗಳು, ವಾತಾವರಣದ ಮಾಲಿನ್ಯ ಮುಂತಾದವುಗಳನ್ನು ತಡೆಗಟ್ಟಲು ಎಲ್ಲ ವಾರ್ಡ್ಗಳಲ್ಲಿ ವ್ಯಾಪಕ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 7ನೇ ವಾರ್ಡ್ನಲ್ಲಿ ರುಬಿನಾ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಗುಡಿ ಕೈಗಾರಿಕೆಯಂತೆ ಭರ್ತಿ ಮಾಡುವ ಕಾಯಕದಲ್ಲಿ ಬದುಕಿನ ಬುತ್ತಿಗೆ ತುತ್ತು ಕಂಡುಕೊಂಡ ಸ್ವಾವಲಂಬಿ ಮಹಿಳೆಯೊಬ್ಬರ ಸ್ಫೂರ್ತಿದಾಯಕ ಕತೆ ಇಲ್ಲಿದೆ. ಇವರ ಪರಿಚಯ ಮಾಡಿಕೊಳ್ಳೋಣ.
ಇವರು ಯಣ್ಮಕಜಿ ಗ್ರಾಮ ಪಂಚಾಯಿತಿಗೊಳಪಟ್ಟ ಸೇರಾಜಿ ಸಮೀಪದ ಕಾನ ನಿವಾಸಿ ಯಶೋಧ. ಬೀಡಿ ಸುರುಟುತ್ತಿದ್ದ ಈ ಮಹಿಳೆ ಜೀವನೋಪಾಯಕ್ಕೆ ಬೇರೇನಾದರೂ ದಾರಿ ಹುಡುಕುವ ನಡುವೆ ಯೂಟ್ಯೂಬ್ನಲ್ಲಿ ಬಂದ ಬತ್ತಿ ತಯಾರಿಯ ವಿಷಯಕ್ಕೆ ಮಾರು ಹೋಗಿ ಅದರ ಬಗ್ಗೆ ಸತತ ಪ್ರಯತ್ನದ ಮೂಲಕ ಕಲಿತು ಗುಜರಾತ್ನಿಂದ ಮೆಷಿನ್ ಖರೀದಿಸಿ ಇದೀಗ ಮನೆಯಲ್ಲಿಯೇ ಬತ್ತಿ ತಯಾರಿ ಮಾಡಿ ವಿತರಿಸುತ್ತಾ ಮಾದರಿ ಜೀವನಗೈಯುತ್ತಿದ್ದಾರೆ. ಆರಂಭದಲ್ಲಿ ಕೈಯಲ್ಲಿಯೇ ಬತ್ತಿ ತಯಾರಿ ಮಾಡುತ್ತಿದ್ದ ಇವರ ಪರಿಶ್ರಮ ಕಂಡು ಯಣ್ಮಕಜಿ ಕುಟುಂಬಶ್ರೀ ಎಂಇ ಗ್ರೂಪಿನ ಮೂಲಕ ಸ್ವ ಉದ್ಯೋಗಕ್ಕೆ ಸಾಲ ನೀಡಿತ್ತು. ಸ್ವ ಉದ್ಯೋಗ ಮಾಡಬೇಕು ಅಂತ ಅನಿಸಿತು. ಹಾಗೆ ಏನು ಮಾಡೋದು ಅಂತ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡುವಾಗ ಬತ್ತಿ ಮಾಡುವ ಒಂದು ಇದನ್ನು ನಾನು ಅದು ಆಗ್ಬೋದು, ನನಗೆ ಮಾಡ್ಬೋದು ಅಂತ ಆಯಿತು. ಹಾಗೆ ಫಸ್ಟಿಗೆ ನಾನು ಮಿಷನೆಲ್ಲ ತೆಗಲಿಲ್ಲ, ಕೈಯಲ್ಲೇ ಮಾಡಿ ಇಲ್ಲೇ ನೆರೆ ಕರೆಗೆಲ್ಲ ಕೊಡ್ತಿದ್ದೆ. ಮತ್ತು ಅದನ್ನು ಕುಟುಂಬಶ್ರೀಯ ಮೀಟಿಂಗಿಗೆ ಒಮ್ಮೆ ಕೊಂಡೋಗುವಾಗ ಅವರು ಹೇಳಿದರು, ನೀವು ಮಿಷನ್ ತೆಗೀರಿ, ಮಿಷನ್ ತೆಗೆದು ಮಾಡಿ, ನಿಮಗೆ ನಾವು ಲೋನ್ ಕೊಡ್ತೇವೆ, ನಿಮಗೇನು ಮಿಷನ್ ತೆಗೆದ್ರೆ ಅಂತ. ಮತ್ತು ಅದೇ ಆದಿತು ಅಂತೇಳಿ ಮಿಷನಿಗೆ 30,000 ಲೋನ್ ಕೊಟ್ಟರು ಅವರು. ಅದರಲ್ಲಿ ನಾನು ಗುಜರಾತಿನಿಂದ ಮಿಷನ್ ತರಿಸಿದೆ. ಇದನ್ನು ನಾನು ಕಲ್ತದ್ದು ಫಸ್ಟಿಗೆ ಯೂಟ್ಯೂಬಲ್ಲಿ ನೋಡಿ ಕಲ್ತದ್ದು. ಮತ್ತು ನಮ್ಮ ಸಂಬಂಧಿಕರ ಮನೆ ಒಂದು ಕಲ್ಲಡ್ಕದಲ್ಲಿತ್ತು, ಅವರು ಈ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಗೊಮ್ಮೆ ಹೋದೆ ನಾನು. ಹೋಗಿ ಅವರಲ್ಲೆಲ್ಲ ಹೇಗೆ ಅಂತ ಇದನ್ನೆಲ್ಲ ಕೇಳಿ ಹೇಗೆ ಮಾಡುವುದು, ಎಲ್ಲಿಂದ ತರುವುದು, ಮಿಷನ್ ತರುವುದು ಎಲ್ಲಿಂದ, ಇದು ಹತ್ತಿ ತರುವುದು ಎಲ್ಲಿಂದ ಅಂತೇಳಿ ಅವರಲ್ಲಿ ಕೇಳಿ ಅವರೆಲ್ಲ ತುಂಬ ನನಗೆ ಉಪಕಾರ ಮಾಡಿದ್ದಾರೆ. ಅಂದರೆ ಅವರೇ ಈ ಮಿಷನ್ ಎಲ್ಲ ತರಿಸಿ ಹತ್ತಿ ಮಂಗಳೂರಿನಿಂದ ತರುವುದು, ಮತ್ತು ಮಿಷನ್ ಗುಜರಾತಿನಿಂದ ಅವರು ತರಿಸಿಕೊಟ್ರು. 25,000ಕ್ಕೆ ಮಿಷನ್ ಸಿಕ್ಕಿದೆ, ಅವರೇ ತರಿಸಿ ಕಲ್ಲಡ್ಕದಿಂದ ಮತ್ತೆ ನಾನು ಇಲ್ಲಿಗೆ ತಂದಿದ್ದೇನೆ. ಇದೀಗ ಪ್ರತಿದಿನ ಸರಾಸರಿ ಸುಮಾರು 500ರಿಂದ 700ರವರೆಗೆ ಸಂಪಾದನೆಗೈಯುವ ಇವರು ಮಹಿಳೆಯರಿಗೆ ಮನೆ ಕೆಲಸ ನಿರ್ವಹಿಸಿ ಬಿಡುವಿನ ಸಮಯದಲ್ಲಿ ದಿನಕ್ಕೆ ಉತ್ತಮ ಸಂಪಾದನೆ ಮಾರ್ಗ ಇದಾಗಿದೆ ಎಂದು ಅಭಿಪ್ರಾಯಪಡುತ್ತಿದ್ದಾರೆ. ಮಂಗಳೂರಿನಿಂದ ಬತ್ತಿ ತಯಾರಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ತಂದು ಮನೆಯಲ್ಲಿಯೇ ಕುಳಿತು ಬಿಡುವಿನ ವೇಳೆಯಲ್ಲಿ ಬತ್ತಿ ತಯಾರಿ, ಅಂಗಡಿ, ದೈವಸ್ಥಾನ ಕ್ಷೇತ್ರಗಳಿಗೆ ವಿತರಿಸುವ ಇವರು ಕುಟುಂಬಶ್ರೀ ಸದಸ್ಯರಲ್ಲಿ ಸ್ವಾವಲಂಬಿ ಜೀವನಕ್ಕೆ ಮಾದರಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳಕಾಯಿ ಕೃಷಿಯಲ್ಲಿ ಉತ್ತಮ ವಿಜಯದೊಂದಿಗೆ ಕಾಸರಗೋಡು ಆದೂರಿನ ರೈತ ರಘುರಾಮ ರೈ 1 ಎಕರೆ ಸ್ಥಳದ ಕೃಷಿಯಲ್ಲಿ 6 ಟನ್ ಕುಂಬಳಕಾಯಿ ಕಟಾವು ಮಾಡಲಾಯಿತು. ಕಳೆದ 10 ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಕಾರಡ್ಕ ಆದೂರಿನ ರಘುರಾಮ ರೈ. ಏಪ್ರಿಲ್ನಲ್ಲಿ ಆರಂಭವಾದ ಕಟಾವಿನಲ್ಲಿ ಈ ಬಾರಿ ಲಭಿಸಿರುವುದು 6 ಟನ್ ಕುಂಬಳಕಾಯಿ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆರಂಭವಾದ ಕೃಷಿಯಲ್ಲಿ ಕಟಾವು ಮಾಡಲಾಯಿತು. ಅಗತ್ಯವಿರುವವರಿಗೆ ಕಿಲೋಗೆ 25 ರೂಪಾಯಿಯಂತೆ ಕುಂಬಳಕಾಯಿ ನೀಡುತ್ತಿರುವುದು. ಕಟಾವು ಮಾಡಿದ ಕುಂಬಳಕಾಯಿಯನ್ನು ಮನೆಯ ಪರಿಸರದಲ್ಲಿ ಇರಿಸಲಾಗಿದೆ. ವ್ಯಾಪಾರಿಗಳು ಸೇರಿದಂತೆ ಮನೆಗೆ ಆಗಮಿಸಿ ಕುಂಬಳಕಾಯಿ ತೆಗೆದುಕೊಂಡು ಹೋಗುವುದು. ಕಡಲೆ ಹಿಂಡಿ, ಸಗಣಿ, ಕೋಳಿ ಗೊಬ್ಬರವನ್ನು ಕೃಷಿಗೆ ಗೊಬ್ಬರವನ್ನಾಗಿ ಬಳಸಲಾಗುತ್ತದೆ. സാവയവ പദ്ധതിയ കൃഷിಯಿಂದಾಗಿ നാടിನಲ್ಲಿ ಸಾಕಷ್ಟು ಬೇಡಿಕೆ ಇದೆ. ഈ പറമ്പിൽ ഞാൻ കൃഷി എടുക്കുന്നത് അധികമായി കുമ്പളങ്ങയാണ് എൻ്റെ ഏറ്റവും വലിയ കൃഷി. പിന്നെ വെള്ളരി, പിന്നെ വെള്ളച്ചെരങ്ങ, പിന്നെ ചെരങ്ങ, ഈ 4 കൃഷിയാണ് എൻ്റെ മെയിൻ കൃഷികൾ. ഇപ്പോൾ എനിക്കൊരു 35-40 കിണ്ടൽ ഞാൻ വെള്ളരി എടുത്തിട്ടുണ്ടാവും. അതിൻ്റെ കുമ്പളങ്ങ അതിൻ്റെ ശേഷം അതിൻ്റെ ആ വെള്ളരി പറിച്ച ശേഷമാണ് കുമ്പളങ്ങ ഇട്ടത്. കുമ്പളങ്ങ ഇട്ടിട്ട് ഒരു 60 കിണ്ടൽ ഒരു 6 ടണ്ണ് എനിക്ക് കുമ്പളങ്ങ കിട്ടി. പക്ഷേ സെയിലായിട്ടില്ല, കുറച്ച് ബാക്കിയുണ്ട്. പിന്നെ ഞാൻ മെയിൻ കൃഷിയായിട്ട് ഇതിന് എന്ത് ഫെർട്ടിലൈസറൊന്നും ഇടില്ല. ഞാൻ കടലപ്പിണ്ണാക്ക്, ചാണകം, പിന്നെ കാലിവളം, ആട്ടുപിട്ട, പിന്നെ കോഴിവളം, ഇങ്ങനത്തെ എല്ലാ സാധനമാണ് ഞാൻ ഉപയോഗിക്കുന്നത്. കിലോന് ഞാനിപ്പോൾ ഇവിടുന്ന് നമ്മളെ ഈ പറമ്പിൽ നിന്ന് കൊടുക്കുന്ന 25 രൂപ കിലോ വെച്ചിട്ടാണ് ഞാൻ കൊടുക്കൽ. ಸುಟ್ಟ ಮಣ್ಣು ಮತ್ತು ನೀರಿನಿಂದ ಬೆರೆಸಿದ ಕುಂಬಳಕಾಯಿ ಬೀಜಗಳನ್ನು ಕಂದಕದಲ್ಲಿ ಬಿತ್ತಲಾಗಿರುವುದು. ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದ ಕಾರಣ ಕಟಾವು ಮಾಡಿದ ಕುಂಬಳಕಾಯಿಯನ್ನು 1 ವರ್ಷದವರೆಗೆ ಸಂಗ್ರಹಿಸಿದರೂ ಹಾಳಾಗುವುದಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉನ್ನತ ವ್ಯಾಸಂಗಕ್ಕೆ ಅರ್ಹತೆ ಪಡೆದಿದ್ದರೂ ಜಿಲ್ಲೆಯ 3,738 ವಿದ್ಯಾರ್ಥಿಗಳು ಈ ವರ್ಷ +1 ಸೀಟ್ ಲಭಿಸದೆ ಹೊರಬಂದ ಅವಸ್ಥೆ ಎಂದು ಫ್ರೆಟರ್ನಿಟಿ ಮೂವ್ಮೆಂಟ್. ರಾಜ್ಯದ ಹೈಯರ್ ಸೆಕೆಂಡರಿ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸೌಲಭ್ಯವಿಲ್ಲದ ಸ್ಥಳಗಳಲ್ಲಿ 15 ದಿನಗಳಲ್ಲಿ ಕ್ರಮಗಳನ್ನು ಪೂರ್ತಿಗೊಳಿಸಿ ಹೊಸ ಶಾಲೆ ಅಥವಾ ಹೆಚ್ಚುವರಿ ಬ್ಯಾಚ್ಗಳನ್ನು ಅನುಮತಿಸಬೇಕೆಂಬ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಲು ಸರ್ಕಾರ ತುರ್ತು ಮಧ್ಯಸ್ಥಿಕೆ ವಹಿಸಬೇಕೆಂದು ಫ್ರೆಟರ್ನಿಟಿ ಮೂವ್ಮೆಂಟ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು.
ಉನ್ನತ ವ್ಯಾಸಂಗಕ್ಕೆ ಅರ್ಹತೆ ಪಡೆದಿದ್ದರೂ ಜಿಲ್ಲೆಯ 3738 ವಿದ್ಯಾರ್ಥಿಗಳು ಈ ವರ್ಷ +1 ಸೀಟು ಲಭಿಸದೆ ಹೊರಬಂದ ಅವಸ್ಥೆ ಎಂದು ಫೆಟರ್ನಿಟಿ ಮೂವ್ಮೆಂಟ್. ರಾಜ್ಯದ ಹೈಯರ್ ಸೆಕೆಂಡರಿ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸೌಲಭ್ಯವಿಲ್ಲದ ಸ್ಥಳಗಳಲ್ಲಿ 15 ದಿನಗಳಲ್ಲಿ ಕ್ರಮಗಳನ್ನು ಪೂರ್ತಿಗೊಳಿಸಿ ಹೊಸ ಶಾಲೆ ಅಥವಾ ಹೆಚ್ಚುವರಿ ಬ್ಯಾಚ್ಗಳನ್ನು ಅನುಮತಿಸಬೇಕು ಎಂಬ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಲು ಸರ್ಕಾರ ತುರ್ತು ಮಧ್ಯಸ್ಥಿಕೆ ವಹಿಸಬೇಕು ಎಂದು ಫೆಟರ್ನಿಟಿ ಮೂವ್ಮೆಂಟ್ ಪದಾಧಿಕಾರಿಗಳು ಆಗ್ರಹಿಸಿದರು. ഫെറ്റേണിറ്റി മൂവ്മെൻറ്റ് പറയുന്നത് തെക്കൻ ജില്ലകളിൽ ഇതുപോലുള്ള സീറ്റ് ബാച്ചുകളുടെ വർധനവുണ്ടെങ്കിൽ ആ ബാച്ചുകളെ ഇങ്ങോട്ടേക്ക് ട്രാൻസ്ഫർ ചെയ്യണം എന്നുള്ളതാണ്. വടക്കൻ ജില്ലകളിലേക്ക്, കാസർഗോഡ് ജില്ലയിലേക്ക്, പത്തനംതിട്ടയിൽ അധികമായി വരുന്ന ബാച്ചുകളെ ഇങ്ങോട്ടേക്ക് കൊണ്ടുവരണം. എന്നാൽ ഇവിടെയുള്ള പ്രശ്നങ്ങൾ പരിഹരിക്കാൻ പറ്റും. അല്ലാതെ മാർജിനലൈസ് സീറ്റ് 30% സീറ്റ് വർധനവ് എന്നുള്ളത് പരിഹാരമേ അല്ല. ഈ +1 സീറ്റ് വിഷയത്തിൽ സ്ഥിരമായിട്ടുള്ള പരിഹാരം ഉണ്ടാവണമെങ്കിൽ പുതിയ ബാച്ചുകൾ അനുവദിക്കുക എന്നുള്ളത് തന്നെയാണ്. ഇവിടുത്തെ ക്ലാസ്സുകളിൽ 72 കുട്ടികൾ പഠിക്കുമ്പോൾ പത്തനംതിട്ട ജില്ലയിൽ 25-ൽ താഴെ മാത്രം കുട്ടികൾ പഠിക്കുന്നു എന്നുള്ളതാണ് അതിൻ്റെ വ്യത്യാസം. അപ്പോൾ ഇത്തരത്തിലുള്ള വിവേചനമാണ് കാസർഗോഡ് ജില്ലയോട് നിരന്തരമായി തുടർന്നുകൊണ്ടിരിക്കുന്നത്. ഈ വിവേചനം അവസാനിപ്പിക്കണമെന്നാണ് ഫെറ്റേണിറ്റി മൂവ്മെൻറ്റ് പറയുന്നത്. ಸುದ್ದಿಗೋಷ್ಠಿಯಲ್ಲಿ ಫೆಟರ್ನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ಸಿಎ ಯೂಸಫ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಸಿಕ್ ಮಂಜೇಶ್ವರ, ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಶಹಬಾಸ್ ಕೋಳ್ಯಾಟ್, ಜಿಲ್ಲಾ ಸಮಿತಿ ಸದಸ್ಯ ಸಿರಾಜುದ್ದೀನ್ ಮುಜಾಹಿದ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತುಳುನಾಡು ಮಣ್ಣಿನ ಪೌರತ್ವದ ಐತಿಹಾಸಿಕ ಅವಶೇಷಗಳಾಗಿ ಶವಕುಟೀರಗಳಾದ ದೂಪೆಗಳು ಬಯಲುಗಳಲ್ಲಿ ಇಂದಿಗೂ ಉಳಿದಿವೆ. ಕಾಸರಗೋಡು ಅಡೂರು ಗ್ರಾಮದಲ್ಲಾಗಿದೆ ದೂಪೆ ಅಥವಾ ಗೋರಿಗಳೆಂಬ ಹೆಸರಿನಲ್ಲಿರುವ ರಚನೆಗಳು ಐತಿಹಾಸಿಕ ಕೌತುಕವಾಗಿ ಉಳಿದಿರುವುದು. ಬಯಲುಗಳಲ್ಲಿ ಕಾಣುವ ಚೌಕಾಕಾರದ ಸ್ತಂಭಾಕೃತಿಯಲ್ಲಿರುವ ರಚನೆಗಳು ಹೊಸ ಪೀಳಿಗೆಗೆ ಕುತೂಹಲಕಾರಿ ದೃಶ್ಯವಾಗಿದೆ. ಆದರೆ ಐತಿಹಾಸಿಕ ಪ್ರಾಧಾನ್ಯವಿರುವ ಶವಕುಟೀರಗಳಾಗಿವೆ ಇವು ಎಂದು ಅನೇಕರಿಗೆ ತಿಳಿದಿಲ್ಲ. ತುಳುನಾಡು ಮಣ್ಣಿನಲ್ಲಿ 17ನೇ ಶತಮಾನದಲ್ಲಿ ಕುಂಬಳೆ ಸೀಮೆಯಿಂದ ಆಳ್ವಿಕೆಗೆ ಬಂದ ವಂಶದವರಾದ ರಾಜರನ್ನು ಸಮಾಧಿ ಮಾಡಿದ ಸ್ಥಳಗಳಲ್ಲಿ ದೂಪೆಗಳು ಅಥವಾ ಗೋರಿಗಳು ಎಂದು ಕರೆಯಲ್ಪಡುವ ಕುಟೀರಗಳು ಇವೆ. ಅಡೂರು ಗ್ರಾಮದ ಮಲ್ಲಾವರ ದೇವಸ್ಥಾನದ ಸಮೀಪದ ಬಯಲುಗಳಲ್ಲಿ 4 ದೂಪೆಗಳನ್ನು ಇಂದಿಗೂ ಕಾಣಬಹುದು. ಮೇಲ್ಭಾಗವು ಗುಮ್ಮಟದ ಆಕಾರದಲ್ಲಿದ್ದು ಗಾಳಿಯ ಪ್ರಸರಣಕ್ಕಾಗಿ ದೂಪೆಯ ಮಧ್ಯದಲ್ಲಿ 4 ಇಂಚಿನ ರಂಧ್ರಗಳನ್ನು ಹೊಂದಿದೆ. ധൂപ എന്നറിയപ്പെടുന്ന ഒരു കാലത്ത് നടുവായികളുടെ സ്മാരകങ്ങളുടെ മുന്നിലാണ് നിൽക്കുന്നത്. 17ാം നൂറ്റാണ്ടിൽ ഈ പ്രദേശം ഭരിച്ചിരുന്ന ഇക്കെ നായക്കന്മാരുടെ കൂടെ ചേർന്നുകൊണ്ട് തന്നെ കുമ്പള സൂമയിൽ നിന്നും പിടിച്ചടക്കിയ സ്ഥലത്താണ് ഈ ധൂപ്പകൾ നിലനിൽക്കുന്നത്. മരണശേഷം മരണപ്പെട്ട നാടുവാഴികളുടെ പ്രതീകമായിട്ടാണ്, അവരുടെ സംസ്കാരത്തിന്റെ ഭാഗമായിട്ടാണ് സംയോജിത സമ്പാകൃതിയിൽ ധൂപ്പ നിർമ്മിച്ചിട്ടുള്ളത്. ഈ ധൂപ്പകളുടെ ഇന്നും നശിപ്പിക്കപ്പെടാതെ നിൽക്കാൻ വേണ്ടി കാരണം പിന്നീട് ഇവിടം കൈയടക്കിയ ബൺ സമുദായക്കാർ വിശ്വാസത്തിൻ്റെ ഭാഗമായിട്ട് തന്നെ ഇത് പൊളിക്കാതെ നിലവിലായിട്ട് പോലും അതൊരു സ്മാരകമായിട്ട് നിലനിർത്തിക്കൊണ്ടുവരികയാണ് ചെയ്യുന്നത്. ಮರಣ ಹೊಂದಿದ ರಾಜರುಗಳ ಚಿತಾಭಸ್ಮದ ಮೇಲೆ ಇವುಗಳನ್ನು ನಿರ್ಮಿಸುವುದು. 300 ವರ್ಷಗಳಿಗಿಂತಲೂ ಹಳೆಯದಾದ ದೂಪೆಗಳು ಐತಿಹಾಸಿಕ ಅವಶೇಷಗಳಾಗಿ ಇನ್ನೂ ಉಳಿದಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೇಸಿಗೆ ರಜೆ ಕಳೆದು ಶಾಲೆಗಳು ತೆರೆಯಲು ಸಿದ್ಧತೆ ನಡೆಯುತ್ತಿರುವಾಗ ಕಾಸರಗೋಡು ಜಿಲ್ಲೆಯ ವಿವಿಧ ಉಪಜಿಲ್ಲೆಗಳ ಪ್ರೌಢಶಾಲೆಗಳಲ್ಲಿ ಭದ್ರತಾ ತಪಾಸಣೆ ಅಂತಿಮ ಹಂತದಲ್ಲಿದೆ. ವಿವಿಧ ವಿಭಾಗಗಳ ಅಧಿಕಾರಿಗಳು ಸೇರಿರುವ ತಂಡವಾಗಿದೆ ತಪಾಸಣೆಗೆ ನೇತೃತ್ವ ನೀಡುವುದು. ಬೇಸಿಗೆ ರಜೆ ಕಳೆದು ಶಾಲೆಗಳು ತೆರೆಯಲು ಸಿದ್ಧತೆ ನಡೆಯುತ್ತಿರುವಾಗ ಕಾಸರಗೋಡು ಜಿಲ್ಲೆಯ ವಿವಿಧ ಉಪಜಿಲ್ಲೆಗಳ ಪ್ರೌಢಶಾಲೆಗಳಲ್ಲಿ ಭದ್ರತಾ ತಪಾಸಣೆ ಅಂತಿಮ ಹಂತದಲ್ಲಿದೆ. ಶಿಕ್ಷಕರು, ಆರೋಗ್ಯ, ಅಬಕಾರಿ, ಪೊಲೀಸ್, ವಿದ್ಯುತ್ ಮತ್ತು ಅಗ್ನಿಶಾಮಕ ವಿಭಾಗದ ಅಧಿಕಾರಿಗಳನ್ನೊಳಗೊಂಡ ತಂಡವಾಗಿದೆ ತಪಾಸಣೆಗೆ ನೇತೃತ್ವ ನೀಡುವುದು. ಶಾಲಾ ಕಟ್ಟಡಗಳ ಸುರಕ್ಷತೆ, ಆವರಣದಲ್ಲಿರುವ ಮರಗಳು ಮಕ್ಕಳಿಗೆ ಭೀತಿಯಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು, ಸುತ್ತುಗೋಡೆಗಳು ಭೀತಿಯಲ್ಲ ಎಂದು ಖಚಿತಪಡಿಸುವುದು, ನೀರು ನಿಲ್ಲುವ ಭೀತಿ ಅಥವಾ ಜಲಾವೃತವಾಗುವ ಭೀತಿ, ರಸ್ತೆ ಬದಿ ಪ್ರಯಾಣ ಸೌಕರ್ಯ, ಆರೋಗ್ಯ, ಶುಚಿತ್ವ ಮುಂತಾದ ವಿಷಯಗಳನ್ನು ತಂಡ ಪರಿಶೋಧಿಸಿ ಸುರಕ್ಷತೆಯ ಲೋಪಗಳನ್ನು ವರದಿ ಮಾಡುತ್ತವೆ. ಮೇ 31ರೊಳಗೆ ತಪಾಸಣೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿರುವ 84 ಶಾಲೆಗಳಲ್ಲಿಯೂ ತಪಾಸಣೆ ಪೂರ್ತಿಗೊಳಿಸಲು ತೀರ್ಮಾನ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಡೆಯುತ್ತಿರುವುದರಿಂದ ಪಿಲಿಕೋಟ್ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಕಟ್ಟಡ ಸುರಕ್ಷತಾ ಭೀತಿಯನ್ನು ಎದುರಿಸುತ್ತಿದೆ. ಸಮೀಪದಲ್ಲಿರುವ ಬಿಆರ್ಸಿ ಕಟ್ಟಡದ ಮೇಲಿರುವ ವಿದ್ಯುತ್ ತಂತಿಗಳ ಸಮೀಪವಿರುವ ಮರದ ಕೊಂಬೆಗಳು ಅಪಘಾತದ ಭೀತಿಯನ್ನು ಸೃಷ್ಟಿಸುತ್ತಿದೆ. ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಸುತ್ತುಗೋಡೆಗೆ ಸೇರಿರುವ ಮರ ಸುರಕ್ಷತಾ ಭೀತಿಯನ್ನು ಸೃಷ್ಟಿಸುತ್ತಿದ್ದು, ಶಾಲೆಯ ಪ್ರಧಾನ ರಸ್ತೆಗೆ ಸೇರಿರುವ ಹಳೆಯ ವಿಎಚ್ಎಸ್ಇ ಕಟ್ಟಡದ ಮೇಲೆ ಮರ ಭೀತಿಯನ್ನು ಸೃಷ್ಟಿಸುತ್ತಿದೆ. ಜಿಲ್ಲೆಯ ದಕ್ಷಿಣ ಭಾಗದಲ್ಲಿರುವ ಶಾಲೆಗಳ ಭದ್ರತಾ ತಪಾಸಣೆಗೆ ಪಿ ಅನಿಲ್ ಕುಮಾರ್, ಕೆ ಫಾಜಿಲಾ,
ಕೆಎನ್ ಮಾಧುರಿ, ಟಿ ಕಣ್ಣನ್ ಕುഞ്ഞി, ಪಿವಿ ಸಜೀವನ್ ಎಂಬಿ ಅಧಿಕಾರಿಗಳ ಜೊತೆಗೆ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಮನು ತಂಡದಲ್ಲಿದ್ದರು. ಜೂನ್ 30ರೊಳಗೆ ಜಿಲ್ಲೆಯಲ್ಲಿನ ಎಲ್ಲ ಸರಕಾರಿ ಅನುದಾನಿತ, ಅನುದಾನರಹಿತ ಹಾಗೂ ಇತರೆ ಶಾಲೆಗಳಲ್ಲಿ ತಪಾಸಣೆ ನಡೆಸಲಾಗುವುದು. ಉರ್ಮಿಸ್ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಬಂದೂಕುಲಾಟಿಗಳನ್ನು ಹಿಡಿಯುವ ಕೈ ಕ್ರಿಕೆಟ್ ಬ್ಯಾಟ್ಗಳನ್ನು ಹಿಡಿಯಬಹುದು ಎಂದು ತೋರಿಸಿತು ಜನಮೈತ್ರಿ ಕಪ್ ಕ್ರಿಕೆಟ್ ಟೂರ್ನಮೆಂಟ್. ಚಂದೇರ ಪೊಲೀಸ್ ಠಾಣೆ ಆತಿಥ್ಯ ವಹಿಸಿದ ಜನಮೈತ್ರಿ ಕಪ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ರ್ಯಾಂಕ್ ಪದವಿಗಳನ್ನು ನೋಡದೆ ಹಿರಿಯರು, ಜೂನಿಯರ್ಗಳು ಸಿಕ್ಸರ್ ಹೊಡೆದರು. ಕಾಳಿಕಡು ಪಂಚಾಯತ್ ಸ್ಟೇಡಿಯಂನಲ್ಲಿ ನಡೆದ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪರಿಮಿತಿ ಇರುವ ಟೂರ್ನಮೆಂಟ್ನಲ್ಲಿ ಪರಿಮಿತಿ ಇಲ್ಲದೆ ಸಿಕ್ಸರ್ ಮತ್ತು ಫೋರ್ಗಳನ್ನು ಬಾರಿಸಲಾಯಿತು. ಚಂದೇರ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಿದ 2ನೇ ಜನಮೈತ್ರಿ ಕಪ್ ಟೂರ್ನಮೆಂಟ್ನಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ನೀಲೇಶ್ವರ, ಚೀಮೇನಿ, ಹೊಸದುರ್ಗ, ಬೆಳ್ಳರಿಕುಂಡ್, ಅಂಬಲತ್ತರ, ಬೇಕಲ್, ತ್ರಿಕರಿಪುರ ಕೋಸ್ಟಲ್, ಟ್ರಾಫಿಕ್ ಸ್ಪೆಷಲ್ ಯೂನಿಟ್, ಆಲ್ಫಾ ಕಂಟ್ರೋಲ್, ಅಡೂರು, ಮೇಲ್ಪರಂ, ಚಂದೇರ, ಕೋಸ್ಟಲ್ ಕುಂಬಳೆ ಮತ್ತು ಬದಿಯಡ್ಕ ಎಂಬಿ ಪೊಲೀಸ್ ಠಾಣೆಗಳ 16 ತಂಡಗಳು ಭಾಗವಹಿಸಿದ್ದವು. ಉದ್ಘಾಟನೆಗೆ ಆಗಮಿಸಿದ ಚಂದೇರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಿಪಿ ಮನುರಾಜ್ ಚೆಂಡನ್ನು ಆಫ್ ಸೈಡ್ಗೆ ಎಸೆದು ಕ್ರಿಕೆಟ್ ಕೌಶಲ್ಯವನ್ನು ತೋರಿಸಿದರು. ನಂತರ ಸಬ್ ಇನ್ಸ್ಪೆಕ್ಟರ್ಗಳು ಬ್ಯಾಟ್ಸ್ಮನ್ಗಳಾಗಿ ಕ್ರೀಸ್ಗೆ ಬಂದರು. ಜಿಲ್ಲಾ ಕೇಂದ್ರದ ಪೊಲೀಸರು ಸೇರಿದಂತೆ 176 ಆಟಗಾರರು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದರು. ಎಸ್ಐ ಸಿ.ಕೆ. ಮುರಳೀಧರನ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಐ ಟಿ.ವಿ. ಚಂದ್ರನ್ ಮುಖ್ಯ ಅತಿಥಿಯಾಗಿದ್ದರು. ಎಸ್ಐ ಕೆ. ರಾಮಚಂದ್ರನ್, ಎಎಸ್ಐ ಪಿ.ಕೆ. ಸುಧೀರ್ ಕುಮಾರ್ ಎಂಬಿಬ್ಬರು ಮಾತನಾಡಿದರು. ನಾಕೌಟ್ ಆಧಾರದ ಮೇಲೆ ನಡೆದ ಜಿಲ್ಲಾ ಟೂರ್ನಮೆಂಟ್ನಲ್ಲಿ ಆಲ್ಫಾ ಕಂಟ್ರೋಲ್ ಜನಮೈತ್ರಿ ಕಪ್ ಗೆದ್ದರು. ಬೆಳ್ಳರಿಕುಂಡ್ ಪೊಲೀಸ್ ಠಾಣೆ ತಂಡ ರನ್ನರ್ ಅಪ್ ಆಯಿತು. ವಿಜೇತರಿಗೆ ಸಬ್ ಇನ್ಸ್ಪೆಕ್ಟರ್ಗಳಾದ ಎಂ. ಸುರೇಶನ್ ಮತ್ತು ಟಿ.ವಿ. ಮುರಳೀಧರನ್ ಟ್ರೋಫಿಗಳನ್ನು ವಿತರಿಸಿದರು. ಪೊಲೀಸ್ ಪಡೆಯಲ್ಲಿ 29 ವರ್ಷಗಳವರೆಗೆ ಸೇವೆ ಸಲ್ಲಿಸಿದ ಮಾಜಿ ವಾಲಿಬಾಲ್ ಆಟಗಾರರಾದ ಕರಿಬೆಳ್ಳೂರು ಕಳುಮಲ್ ನಿವಾಸಿ ಚಂದೇರ ಎಸ್ಐ ಟಿ.ವಿ. ಚಂದ್ರನ್ ಅವರ ನಿವೃತ್ತಿಯ ಮುನ್ನೋಡಿಯಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು. ಉರ್ಮಿಸ್ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡನ್ನಕಾಡ್ನಲ್ಲಿ ಬಾಲಕಿಗೆ ಶಾರೀರಿಕ ತೊಂದರೆ ನೀಡಿದ ಪ್ರಕರಣ. ಕಿವಿಯೋಲೆ ಮಾರಾಟ ಮಾಡಿದ ಕೂತುಬರನ್ನ ಜ್ಯುವೆಲ್ಲರಿಗೆ ಆರೋಪಿಯನ್ನು ಕರೆದೊಯ್ದು ನಡೆಸಲಾಯಿತು ಸಾಕ್ಷಿ ಸಂಗ್ರಹ. ಕಾಸರಗೋಡಿನ ನಿವಾಸಿಯಾದ ಯುವತಿಗೆ ಮಂಗಳೂರಿನ ಹೋಟೆಲ್ನಲ್ಲಿ ಪದೇ ಪದೇ ಕಿರುಕುಳ ನೀಡಿದ ಪ್ರಕರಣ. ಕಾಂಜಂಗಾಡ್ನ ಜಿಮ್ ತರಬೇತುದಾರನ ಬಂಧನ. ಉಜಾರಿನಲ್ಲಿ ಮನೆ ಸಮೀಪದ ಶೌಚಾಲಯದ ಹೊಂಡಕ್ಕೆ ಕಾಡು ಹಂದಿ ಬಿದ್ದ ಘಟನೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ನಡೆಸಲಾಯಿತು ಸ್ವಚ್ಛತಾ ಕಾರ್ಯ. ಮಳೆಯಿಂದ ಹರಡುವ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಸ್ವಚ್ಛತೆ. ಭರ್ತಿ ಮಾಡುವ ಗಾಯಕದಲ್ಲಿ ಬದುಕಿನ ಬುತ್ತಿಗೆ ತುತ್ತು ಕಂಡುಕೊಂಡ ಸ್ವಾವಲಂಬಿ ಮಹಿಳೆ. ಸೇರಾಜೆ ಸಮೀಪದ ಕಾನಾ ನಿವಾಸಿ ಯಶೋಧ ಅವರ ಸ್ಫೂರ್ತಿದಾಯಕ ಕತೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.